ಪ್ರತಿ ಭಕ್ತನ ಹೃದಯದಲ್ಲಿ ಒಂದು ಆಶಯ ಇರುತ್ತದೆ. ದೇವರು ತಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಬದುಕಿನಲ್ಲಿ ಶಾಂತಿ, ಸುಖ, ಸಮೃದ್ಧಿಯನ್ನು ನೀಡಲೆಂದು. ಇದಕ್ಕಾಗಿ ನಾವೆಲ್ಲರೂ ನಿತ್ಯ ಪೂಜೆ, ಉಪವಾಸ, ಜಪ, ವ್ರತಗಳನ್ನು ಶ್ರದ್ಧೆಯಿಂದ ಮಾಡುತ್ತಿರುತ್ತೇವೆ. ಆದರೆ ಬಹುಶಃ ಬಹುತೇಕ ಜನರು ಅರಿತಿರೋದು ಕಡಿಮೆ. ನಮ್ಮ ಪೂಜೆ ಫಲಿತವಾಗಿದೆಯೋ ಇಲ್ಲವೋ ಎಂಬುದನ್ನು ದೇವರು ಕೆಲ ನಿಶ್ಚಿತ ಗುರುತುಗಳ ಮೂಲಕ ತೋರಿಸುತ್ತಾನೆ. ಈ ಗುರುತುಗಳನ್ನು ಗಮನಿಸಿದರೆ ನಿಮ್ಮ ಪೂಜೆಗೆ ದೇವರಿಂದ ಒಪ್ಪಿಗೆ ಸಿಕ್ಕಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಇಂತಹ 7 ಪವಿತ್ರ ಸೂಚನೆಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. 1. ತೆಂಗಿನಕಾಯಿಯಲ್ಲಿ ಹೂವು ಕಾಣಿಸುವುದು. ನೀವು ದೇವಾಲಯ ಅಥವಾ ಮನೆ ದೇವರಿಗೆ ತೆಂಗಿನಕಾಯಿ ಒಡೆದು ಅರ್ಪಿಸಿದಾಗ ಅದರೊಳಗೆ ಹೂವು ಇದ್ದರೆ ಇದು ಅತ್ಯಂತ ಶುಭದ ಸಂಕೇತ. ಇದು ದೇವರು ನಿಮ್ಮ ಪೂಜೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಾನೆ ಎಂಬುದು ಬಲವಾದ ಸೂಚನೆಯಾಗಿರುತ್ತದೆ. ಹೀಗೆ ಹೂವು ಕಂಡು ಬಂದರೆ ಭಗವಂತನ ಅನುಗ್ರಹ ಅತಿ ಬಳಿ ಬಂದಿರುವುದನ್ನು ತಿಳಿಯಿರಿ. 2. ಕೆಟ್ಟ ತೆಂಗಿನಕಾಯಿ ಭಯದ ಗುರುತು ಅಲ್ಲ. ಒಂದು ವೇಳೆ ತೆಂಗಿನಕಾಯಿ ಒಡೆದಾಗ ಅದು ಒಳಗೆ ಕೆಟ್ಟದ್ದಾಗಿ ಕಂಡು ಬಂದರೂ ಅದು ಅಶುಭದ ಸೂಚನೆಯಲ್ಲ. ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರು ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ಅದರಿಂದ ತೆಗೆದು ಹಾಕಿದ್ದಾನೆ ಎಂಬುದಾಗಿ ಈ ಘಟನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. 3ನೇಯದು, ಇಷ್ಟ ದೇವರು ಕನಸಿನಲ್ಲಿ ಬರುವುದು. ನಿಮ್ಮ ಇಷ್ಟ ದೇವರನ್ನು ಪ್ರೀತಿಯಿಂದ ಪೂಜಿಸಿ ಆ ದೇವರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಬಹಳ ಶ್ರೇಷ್ಠ ಸೂಚನೆ. ಉದಾಹರಣೆಗೆ ಶಿವ, ಲಕ್ಷ್ಮಿ, ಗಣಪತಿ, ವಿಷ್ಣು ಅಥವಾ ಇತರ ಇಷ್ಟ ದೇವರು ಕನಸಿನಲ್ಲಿ ಬಂದರೆ ನಿಮ್ಮ ಹಾರೈಕೆಗಳು ನಿಶ್ಚಿತವಾಗಿ ಪೂರ್ತಿಯಾಗಲಿವೆ ಮತ್ತು ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. 4. ದೀಪಾರಾಧನೆ ಸಂಪೂರ್ಣ ಉರಿಯುವುದು. ಪೂಜೆ ವೇಳೆ ಮಾಡಿದ ದೀಪ ಸಂಪೂರ್ಣವಾಗಿ ಉರಿ ಆರಿದರೆ ಅದು ಬಹುಮೂಲ್ಯವಾದ ಪವಿತ್ರ ಸೂಚನೆ. ದೇವರು ನಿಮ್ಮ ನೈವೇದ್ಯ, ಅರ್ಪಣೆ, ಪ್ರಾರ್ಥನೆಗಳನ್ನು ತನ್ನೆಡೆಗೆ ಕೈಗೊಂಡಿರುವುದಾಗಿ ಇದರಿಂದ ತಿಳಿಯಬಹುದು. ಮಧ್ಯದಲ್ಲಿ ದೀಪ ಆರಿದರೂ ಕಳವಳ ಪಡಬೇಕಾಗಿಲ್ಲ. ಕೆಲವೊಮ್ಮೆ ಗಾಳಿ ಅಥವಾ ಬತ್ತಿಯ ಅಸ್ಥಿರತೆ ಕಾರಣವಾಗಬಹುದು. 5. ದೇವರ ಅಲಂಕಾರ ಮಾಡಿದ ಹೂವು ಬಿದ್ದು ಹೋಗುವುದು. ಪೂಜೆಯ ಬಳಿಕ ದೇವರ ತಲೆಗೆ ಅಥವಾ ವಿಗ್ರಹಕ್ಕೆ ಇಟ್ಟ ಹೂವು ಬಿದ್ದು ಹೋದರೆ ಇದು ಕೂಡ ಶುಭದ ಸೂಚನೆ. ದೇವರು ನಿಮ್ಮ ಕೋರಿಕೆಯನ್ನು ಸ್ವೀಕರಿಸುತ್ತಿರುವ ಇಶಾರ ಎಂದು ಭಾವಿಸಬೇಕು. ಈ ಹೂವನ್ನು ಸಾದರವಾಗಿ ಎತ್ತಿ ಶ್ರದ್ಧೆಯಿಂದ ತಲೆಗೆ ಮುಡಿಸಬಹುದು. 6. ದೇಹದ ನಿಗದಿತ ಅಂಗಗಳಲ್ಲಿ ಕಂಪನ. ಪೂಜೆಯ ವೇಳೆ ಪುರುಷರಿಗೆ ಬಲಗಣ್ಣು ಅಥವಾ ಬಲಭುಜದಲ್ಲಿ ಕಂಪನವಾದರೆ ಅಥವಾ ಸ್ತ್ರೀಯರಿಗೆ ಎಡಗಣ್ಣು ಅಥವಾ ಎಡಭುಜದ ಕಂಪನವಿದ್ದರೆ ಇದು ಒಳ್ಳೆಯ ಸೂಚನೆ. ದೇವರು ನಿಮ್ಮ ಜಪ, ಅರ್ಚನೆ, ಮನಪ್ರಾರ್ಥನೆಗಳನ್ನು ಆಲಿಸುತ್ತಿದ್ದಾನೆ ಎಂದು ಅರ್ಥ. 7ನೇಯದು, ದೇವರ ಕೋಣೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದು. ಪೂಜಾ ಸ್ಥಳದಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುತ್ತಾ ಇದ್ದರೆ ಇದು ಲಕ್ಷ್ಮೀ ದೇವಿಯ ಸಾನ್ನಿಧ್ಯದ ಸೂಚನೆ. ನೀವು ಮಾಡಿದ ಪೂಜೆ, ನೈವೇದ್ಯ, ದೀಪಾರಾಧನೆ ಇವು ದೇವರಿಗೆ ಇಷ್ಟವಾಗುತ್ತಿವೆ. ಅಲ್ಲದೆ ನೈವೇದ್ಯ ತಿಂದಿರುವ ಸಹ ಶುಭ ಸಂಕೇತವಾಗಿದೆ. ದೇವರು ನೀವು ಅರ್ಪಿಸಿದ ಆಹಾರವನ್ನು ಸ್ವೀಕರಿಸಿದ್ದಾನೆ ಎಂದು ತಿಳಿಯಬೇಕು. ಪೂಜೆಯಲ್ಲಿ ಅನುಸರಿಸಬೇಕಾದ ಕೆಲವು ಸೂಕ್ಷ್ಮ ನಿಯಮಗಳು. ದೀಪವನ್ನು ಅಗರಬತ್ತಿಯಿಂದ ಬೆಳಗಿಸಿ. ನೇರವಾಗಿ ಲೈಟರ್ ಅಥವಾ ಬೆಂಕಿ ಪೊಟ್ಟಣದಿಂದ ಬೆಳಗಿಸಬಾರದು. ಪೂಜಾ ಸಾಮಗ್ರಿಗಳನ್ನು ಸದಾ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಪೂಜೆಗೆ ಮುನ್ನ ಹಣೆಗೆ ಕಂಕಣ, ಕುಂಕುಮ ಅಥವಾ ತಿಲಕ ಹಾಕುವುದು ಶ್ರೇಷ್ಠ. ಬೆಳಗ್ಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ಬಹು ಪವಿತ್ರವಾಗಿರುತ್ತದೆ. ದೇಹ ಭಾರವಾಗಿದ್ದರೆ ಶುದ್ಧತೆಯಿಂದ ಮತ್ತೆ ಕೈಕಾಲು ತೊಳೆದು ಪೂಜೆಯನ್ನು ಮುಗಿಸಬೇಕು. ಈ ಗುರುತುಗಳು ನಿಮ್ಮ ಪೂಜೆಯ ಫಲಿತ್ವವನ್ನು ತೋರಿಸುತ್ತವೆ. ದೇವರ ಅನುಗ್ರಹ ಯಾವಾಗ ಬರುತ್ತದೆ ಎನ್ನುವುದು ನಮಗೆ ನಿಖರವಾಗಿ ಗೊತ್ತಾಗದಿದ್ದರೂ ಈ ಪವಿತ್ರ ಸೂಚನೆಗಳು ನಮ್ಮ ಭಕ್ತಿಗೆ ಉತ್ತರವಾಗಿ ಭಗವಂತ ನೀಡುವ ದೈವಿಕ ಸಂದೇಶಗಳಾಗಿವೆ. ಈ ಎಲ್ಲ ಗುರುತುಗಳನ್ನು ಹೆದರಿಕೆ ಅಥವಾ ಮೂಢನಂಬಿಕೆಯ ದೃಷ್ಟಿಯಿಂದ ಅಲ್ಲ, ಭಕ್ತಿಯಿಂದ ನೋಡಬೇಕು. ಪೂಜೆಯನ್ನು ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ಮಾಡುವುದೇ ನಿಜವಾದ ಭಕ್ತಿ. ಇದರಿಂದಲೇ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತದೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.